ಇಲ್ಲಿ ಅಗ್ನಿತತ್ವ ಪ್ರತಿಪಾದಿಸುವ ಹೆಬ್ಬೆರಳು ಮಂಗಳ ಗ್ರಹದ ಗುಣಲಕ್ಷಣ ಹೊಂದಿದೆ. ಇದು ನಮ್ಮಲ್ಲಿ ಧೈರ್ಯ, ಆತ್ಮವಿಶ್ವಾಸ, ನಾಯಕತ್ವ ಗುಣ, ದೈಹಿಕ ಸಾಮರ್ಥ್ಯ ಹೆಚ್ಚಿಸುತ್ತದೆ. ವಾಯುತತ್ವ ಪ್ರತಿಪಾದಿಸುವ ತೋರ್ಬೆರಳು ಇದು ಗುರುಗ್ರಹದ ಗುಣಲಕ್ಷಣ ಹೊಂದಿದೆ. ಇದು ನಮ್ಮಲ್ಲಿ ಆಧ್ಯಾತ್ಮಿಕತೆ, ಶಿಕ್ಷಣ, ಬುದ್ಧಿವಂತಿಕೆ, ಆದೇಶ ಕೊಡುವ ಸಾಮರ್ಥ್ಯ ಹೆಚ್ಚಿಸುತ್ತದೆ. ಆಕಾಶ ತತ್ವ ಪ್ರತಿಪಾದಿಸುವ ಮಧ್ಯದ ಬೆರಳು ಶನಿಗ್ರಹದ ಗುಣಲಕ್ಷಣ ಹೊಂದಿದೆ. ಇದು ನಮ್ಮ ಕರ್ಮಗಳನ್ನು ನಿರ್ವಹಿಸಲು ಉತ್ತೇಜಿಸುತ್ತದೆ, ವಿನಮ್ರತೆ ಹೆಚ್ಚಿಸುತ್ತದೆ, ತಾಳ್ಮೆ ಹೆಚ್ಚಿಸುತ್ತದೆ. ಈ ಮೂರು ಬೆರಳುಗಳು ನಮ್ಮ ಪ್ರಾಣಶಕ್ತಿಯನ್ನು ನಿರ್ದಿಷ್ಟ ಕೆಲಸಕ್ಕೆ ಚಾನಲೈಸ್ ಮಾಡುತ್ತವೆ ಮತ್ತು ಈ ಎಲ್ಲಾ ಗುಣಲಕ್ಷಣಗಳು ನಮ್ಮಲ್ಲಿ ಬೆಳೆಸಿ ಯಶಸ್ಸು ನಮ್ಮದಾಗಿಸುತ್ತವೆ. ಉಳಿದ ಎರಡು ಬೆರಳುಗಳು ಪೃಥ್ವಿ ತತ್ವದ ಉಂಗುರು ಬೆರಳು ಮತ್ತು ಜಲತತ್ವ ಪ್ರತಿಪಾದಿಸುವ ಕಿರುಬೆರಳು. ಇವು ಅಂಗೈ ಮಧ್ಯಭಾಗದಲ್ಲಿ ಒತ್ತಡ ಹಾಕೋದ್ರಿಂದ ನಮ್ಮ ಅಂಗೈಯ ಮಧ್ಯಭಾಗದಲ್ಲಿರ್ತಕ್ಕಂಥ ಮಣಿಪುರ ಚಕ್ರ, ಎಡ್ರಿನಲ್ ಗ್ರಂಥಿ, ಕಿಡ್ನಿಯ ಅಂದ್ರೆ ಮೂತ್ರಾಶಯ ಮತ್ತು ಸಣ್ಣ ಕರುಳಿನ